ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವಿಡಿಯೋ ಸೀರೀಸ್. ಈ ಒಂದು ವಿಡಿಯೋ ಸೀರೀಸಲ್ಲಿ ವೀಕ್ ನಂಬರ್ 4 ಅಂದರೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಗ್ಗೆ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯೋ C25 CME 2 ಸಬ್ಜೆಕ್ಟಲ್ಲಿ ಅದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಅದರಲ್ಲಿ ಏನು ಸಿಲೆಬಸ್ಸಲ್ಲಿದೆ ಅಂತ ಒಂದ್ಸಲ ನೋಡೋದಾದರೆ, ಸೊ ಇನಿಷಿಯಲಿ ಯು ಹ್ಯಾವ್ ಇಂಟ್ರೊಡಕ್ಷನ್ ಟು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂದರೆ ಏನು, ಅದರದ್ದು ಏನು ನೀಡ್, ಏನಕ್ಕೆ ಬೇಕಾಯಿತು ಅಡ್ವಾನ್ಸ್ಡ್ ಮೆಟೀರಿಯಲ್ಸು, ಅದರದ್ದು ಕ್ಲಾಸಿಫಿಕೇಷನ್ಸ್ ಯಾವ್ಯಾವ ಥರ ಇದೆ ಅದ್ರ ಬಗ್ಗೆ ತಿಳ್ಕೊತೀರಿ. ಅದಾದಮೇಲೆ ಯು ವಿಲ್ ಗೋಯಿಂಗ್ ಟು ಲರ್ನ್ ಈಚ್ ಆಫ್ ದ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ಇನ್ ಯೋರ್ ಸಿಲೆಬಸ್. ಬಯೋ ಮೆಟೀರಿಯಲ್ಸ್ ಅಂದರೆ ಏನು, ಅದ್ರ ಪ್ರಾಪರ್ಟೀಸ್, ಟೈಪ್ಸ್, ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ಸ್ ಬಗ್ಗೆ ನೆಕ್ಸ್ಟ್ ಸೆಷನಲ್ಲಿ ತಿಳ್ಕೊತೀರಿ. ಸೊ ಅದಾದ ನಂತರ ಸ್ಮಾರ್ಟ್ ಮೆಟೀರಿಯಲ್ಸ್, ಅದು ಕೂಡ ಒನ್ ಆಫ್ ಅ ಇಂಪಾರ್ಟೆಂಟ್ ಟೈಪ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್. ಸ್ಮಾರ್ಟ್ ಮೆಟೀರಿಯಲ್ ಅಂದರೆ ಏನು, ಅದ್ರದ್ದು ಏನು ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಮತ್ತು ಶೇಪ್ ಮೆಮೊರಿ ಅಲಾಯ್ಸ್ ಅಂತ ಕ್ಲಾಸಿಫಿಕೇಷನ್ ಇದೆ, ಅದ್ರ ಬಗ್ಗೆ ತಿಳ್ಕೊತೀರಿ. ಅದ್ರದ್ದೆಲ್ಲ ಎಕ್ಸಾಂಪಲ್ ಸಮೇತ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ನಂತರ ಎನರ್ಜಿ ಮೆಟೀರಿಯಲ್ಸ್. ಸೊ ಇತ್ತೀಚೆಗೆ ಹೆಸರು ಮಾಡ್ತಿರುವಂತಹ ಇನ್ನೊಂದು ಅಡ್ವಾನ್ಸ್ಡ್ ಮೆಟೀರಿಯಲ್ಲು ಎನರ್ಜಿ ಮೆಟೀರಿಯಲ್ಸು. ಅದರಲ್ಲಿ ಸೋಲಾರ್ ಎನರ್ಜಿ ಮೆಟೀರಿಯಲ್ಸ್ ಮತ್ತು ಬ್ಯಾಟ್ರಿ ಮೆಟೀರಿಯಲ್ಸ್ ಬಗ್ಗೆ ಕೆಲವೊಂದು ಕಾನ್ಸೆಪ್ಟ್ಸ್ನ ತಿಳ್ಕೊತೀರಿ. ಸೊ ಆಫ್ಟರ್ ದಟ್ ಯು ಹ್ಯಾವ್ ಎ ನ್ಯಾನೋ ಮೆಟೀರಿಯಲ್ ವಿಚ್ ಇಸ್ ವೆರಿ ಇನೋವೇಷನ್ ಟಾಪಿಕ್ ಅಂತಲೇ ಹೇಳ್ಬೋದು. ಆ ನ್ಯಾನೋ ಮೆಟೀರಿಯಲ್ಸ್ ರಿಸರ್ಚರ್ಸ್ಗಳಿಗೆ ತುಂಬ ಹೊಸ ಹುಡುಕಾಟದಲ್ಲಿ ಹೆಲ್ಪ್ ಮಾಡ್ತಾಯಿದೆ. ಹಾಗಾಗಿ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಕೆಲವೊಂದು ಟಾಪಿಕ್ಸ್ನ ತಿಳ್ಕೊತೀರಿ. ಅದರಲ್ಲಿ ಜಾಸ್ತಿ ರಿಸರ್ಚ್ ಆಗ್ತಿರುವಂತಹ ನ್ಯಾನೋ ಮೆಟೀರಿಯಲ್ ಯಾವುದಪ್ಪ ಅಂದರೆ ಕಾರ್ಬನ್ ಬೇಸ್ಡ್ ನ್ಯಾನೋ ಮೆಟೀರಿಯಲ್ಲು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀರಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಪ್ರತಿ ವಾರನೂ ಕೂಡ ಇದರ ಎಕ್ಸ್ಪೆರಿಮೆಂಟ್ ಆರ್ ಆ್ಯಕ್ಟಿವಿಟಿ ಏನು ಕಲಿತಿರೋ ಅದನ್ನು ನೀವು ಫೀಲ್ ಮಾಡೋದಾಗಿರ್ಬೋದು ಅಥವಾ ಎಕ್ಸ್ಪೆರಿಮೆಂಟ್ ಮಾಡೋದಾಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ನಿಮಗೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ಐಡೆಂಟಿಫಿಕೇಷನ್ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ನೀವು ಮಾಡಬೇಕಾಗಬಹುದು. ಹಾಗಾಗಿ ಅದು ಒಂದು ಸಿಂಪಲ್ಲಾಗಿ ಯಾವ ಥರ ಮಾಡಬಹುದು ಒಂದಷ್ಟು ಎಕ್ಸಾಂಪಲ್ ಸಮೇತ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ದ ಲಾಸ್ಟ್ ಸೆಷನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಫಸ್ಟ್ ಸೆಷನ್ ಟಾಪಿಕ್, ದಟ್ ಈಸ್ introduction to advanced materials and why it is needed and what are the important advanced materials are there in our world ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆಸ್ ದ ನೇಮ್ ಇಂಡಿಕೇಟ್ಸ್. ಸೊ ನೀವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ನೋಡ್ತಾ ಬಂದರೆ CME 1ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿಡ್ ಅಬೌಟ್ basic traditional materials like steel, cast iron, aluminum, copper. You have learned both ferrous and non-ferrous metals as well as non-metals. ಸೊ ಅದರದ್ದೇ ಕಂಟಿನ್ಯೂಯೇಷನ್ ಟಾಪಿಕ್ ಇದು. ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂದರೆ ಕೆಲವೊಂದು ಏನು ಅಪ್ಲಿಕೇಶನ್ಸ್ಗಳಿಗೆ ನಾರ್ಮಲ್ ಟ್ರೆಡಿಷನಲ್ ಮೆಟೀರಿಯಲ್ಸ್ನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನ್ಯಾಚುರಲ್ಲಾಗೂ ಸಿಗಬಹುದು ಅಥವಾ ನಾವು ಮ್ಯಾನ್ ಮೇಡ್ ಮೆಟೀರಿಯಲ್ಸ್ಗಳಾಗಿರ್ಬೋದು, ನಮಗೆ ಅಪ್ಲಿಕೇಶನ್ಗೆ ತಕ್ಕವಾದ ರೀತಿಯಲ್ಲಿ ನಾವು ಅದನ್ನು ತಯಾರಿಸಿರೋದು ಅಡ್ವಾನ್ಸ್ಡ್ ಮೆಟೀರಿಯಲ್ಸು. ಯು ಕಮಿಂಗ್ ಟು ದ ಮೇಜರ್ ಪಾಯಿಂಟ್ಸ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಸೊ ದೀಸ್ ಆರ್ ದ ಸ್ಪೆಷಲಿ ಇಂಜಿನಿಯರ್ಡ್ ಮೆಟೀರಿಯಲ್ಸ್ ವಿತ್ ಸುಪೀರಿಯರ್ ಪರ್ಫಾರ್ಮೆನ್ಸ್. ಅಂದರೆ ಬೇಕಾಗಿರುವಂತಹ ಪರ್ಫಾರ್ಮೆನ್ಸ್ಗೆ ನಮಗೆ ಸ್ಪೆಷಲ್ಲಾಗಿ ಇಂಜಿನಿಯರ್ಡ್ ಮಾಡಿರುವಂತಹ ವಸ್ತುಗಳಿವು ಅಂತ ಕರಿಬಹುದು. ಇದ್ರದ್ದೇನು ಗುಣಲಕ್ಷಣ ಅಂತ ಹೇಳಿದ್ರೆ, ಬೆಟರ್ ದ್ಯಾನ್ ಕನ್ವೆನ್ಷನಲ್ ಮೆಟೀರಿಯಲ್ಸ್ ಅಥವಾ ಟ್ರೆಡಿಷನಲ್ ಮೆಟೀರಿಯಲ್ಸ್ ಲೈಕ್ ಸ್ಟೀಲ್, ಕ್ಯಾಸ್ಟ್ ಐರನ್ ಅಥವಾ ಪಾಲಿಮರ್ಸ್, ಮೆಟಲ್ಸ್, ನಾನ್ ಫೆರಸ್ ಮೆಟಲ್ಸ್ ಯಾವುದೇ ಆಗಿರ್ಬೋದು, ಅದರಲ್ಲಿ ಕೊಡುವಂತಹ ಅಪ್ಲಿಕೇಶನ್ಸ್ಗಳಿಗಿಂತ ಜಾಸ್ತಿ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ಅದ್ರ ಗುಣಲಕ್ಷಣಗಳನ್ನ ಕಾಣ್ತೀವಿ. ಆ್ಯಂಡ್ ಯಾಕೆ ಇದನ್ನು ಮಾಡಿದ್ರು ಅಂತ ಹೇಳಿದ್ರೆ, ಮಾಡರ್ನ್ ಟೆಕ್ನಾಲಜಿಕಲ್ ಡಿಮ್ಯಾಂಡ್ಸ್. ಸೊ ನೀವು ನೋಡ್ಬೋದು ಪ್ರತಿನಿತ್ಯ ಡಿಮ್ಯಾಂಡ್ಸ್, ಟೆಕ್ನಾಲಜಿ ಬೆಳೆದಂಗೆ ಡಿಮ್ಯಾಂಡ್ಸು ಕ್ರಿಯೇಟ್ ಆಗ್ತಾ ಇದೆ. ಆ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡೋದು ಟ್ರೆಡಿಷನಲ್ ಮೆಟೀರಿಯಲ್ಸ್ಗೆ ಕಷ್ಟ ಆಗಿತ್ತು. ಹಾಗಾಗಿ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ಇನ್ವೆನ್ಷನ್ ಮಾಡ್ತಾ ಬಂದರು. ಸೊ ಇತ್ತೀಚೆಗೆ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ಎಲ್ಲೆಲ್ಲಿ ನೋಡ್ಬೋದು ಅಂದರೆ, ಹೆಲ್ತ್ ಕೇರಲ್ಲಿ ನೋಡ್ತಾ ಇದ್ದೀವಿ, ಎನರ್ಜಿ ಸೆಕ್ಟರಲ್ಲಿ ನೋಡ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ಸಲ್ಲಿ ನೋಡ್ತಾ ಇದ್ದೀವಿ, ಏರೋಸ್ಪೇಸಲ್ಲಿ ನೋಡ್ತಾ ಇದ್ದೀವಿ, ಮತ್ತು ನ್ಯಾನೋ ಸೈನ್ಸಸ್ ಅಥವಾ ನ್ಯಾನೋ ಟೆಕ್ನಾಲಜಿಲಿ ಕೂಡ ನೋಡ್ತಿದ್ದೀವಿ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಫೀಲ್ಡ್ಸ್ಗಳಾಗಿರೋದ್ರಿಂದ ನಮ್ಮ ಪ್ರಪಂಚದಲ್ಲಿ ನಡೀತಿರುವಂತಹ ಪ್ರತಿನಿತ್ಯದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸಲ್ಲಿ ಈ 5 ಸೆಕ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ 5 ಸೆಕ್ಟರಲ್ಸು ಕೂಡ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ನೋಡ್ತಾ ಬರ್ತೀವಿ. ಹಾಗಾದರೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿರೋ ಯೂನಿಕ್ ಪ್ರಾಪರ್ಟೀಸ್ಗಳೇನು, ಗುಣಲಕ್ಷಣಗಳೇನು? ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ. ನಾನು ಪ್ರೀವಿಯಸ್ CME 1ನಲ್ಲೇ ಹೇಳಿದ್ದೆ, ಅಲ್ಯೂಮಿನಿಯಂ ಅಥವಾ ಕಾಂಪೋಸಿಟ್ ಮೆಟೀರಿಯಲ್ಸ್ ಬಗ್ಗೆ ಹೇಳಬೇಕಾದ್ರೆ ಅದರದ್ದು ವಿಶೇಷ ಗುಣಲಕ್ಷಣ ಏನಪ್ಪ ಅಂದರೆ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ. ಅಂದರೆ ಕಡಿಮೆ ವೆಯ್ಟಿಗೆ ಜಾಸ್ತಿ ಸ್ಟ್ರೆಂತ್ ಕೊಡುವಂತಹ ಗುಣಲಕ್ಷಣ.
ಸೊ ಏರೋಸ್ಪೇಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟು. ಏರೋಸ್ಪೇಸಲ್ಲಿ ಇಟ್ ನೀಡ್ಸ್ ಟು ಕ್ಯಾರಿ ಲಾಟ್ ಆಫ್ ವೆಯ್ಟ್ ಆಫ್ ಎ ಪ್ಯಾಸೆಂಜರ್ ಆಸ್ ವೆಲ್ ಆಸ್ ದೇರ್ ಲಗೇಜಸ್. ಹಾಗಾಗಿ ವೆಯ್ಟ್ ಕಡಿಮೆ ಇರಬೇಕು, ಸ್ಟ್ರೆಂತ್ ಜಾಸ್ತಿ ಇರಬೇಕು. ಅಂತಹ ಅಪ್ಲಿಕೇಶನ್ಸು ನಮಗೆ ಬೇಕಾಗಿರೋದ್ರಿಂದ ಇತ್ತೀಚೆಗೆ ನಾವು ಯೂಸ್ ಮಾಡುವಂಥ ಅಪ್ಲಿಕೇಶನ್ಸಲ್ಲಿ ಅದು ಒಂದು ಇಂಪಾರ್ಟೆಂಟ್ ಗುಣಲಕ್ಷಣ ಅಂತ ಹೇಳ್ಬೋದು. ಮತ್ತು ಎಕ್ಸ್ಟರ್ನಲ್ ಎನ್ವೈರ್ನಮೆಂಟಿಗೆ ತಕ್ಕಾದ ರೀತಿಯಲ್ಲಿ ಆ ಮೆಟೀರಿಯಲ್ಲು ಚೇಂಜಸ್ ಆಗಬೇಕು. ಸೊ ಅಂಥ ಒಂದು ಗುಣಲಕ್ಷಣ ಇರುವಂತಹ ವಸ್ತುಗಳಿಗೆ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಮತ್ತು ಬಯೋ ಕಂಪ್ಯಾಟಿಬಿಲಿಟಿ, ಇಲ್ಲಿ ಬಯೋ ಅಂದರೆ ಬಯೋಲಾಜಿಕಲ್, ಅಂದರೆ ನಮ್ಮ ಏನು ಹ್ಯೂಮನ್ ಬಾಡಿಗೆ ಅಡ್ಜಸ್ಟ್ ಆಗುವಂತಹ ಗುಣಲಕ್ಷಣ ಇರುವಂತಹ ಮೆಟೀರಿಯಲ್ಸ್ಗಳು. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಮೂಳೆ ಮುರಿದಾಗ ಮೂಳೆ ಬದಲೋರಲ್ಲಿ ಏನೋ ಒಂದು ರಾಡ್ ಸೇರಿಸ್ತಾರೆ, ಅಥವಾ ಹಾರ್ಟ್ ಬ್ಲಾಕೇಜ್ ಆದಾಗ ಅದಕ್ಕೆ ಸ್ಟೆಂಟ್ ಹಾಕ್ತಾರೆ, ಅಥವಾ ಮಂಡಿ ಏನು ಚಿಪ್ಪು ಸೌದಾಗ ಕಂಪ್ಲೀಟ್ ನೀ ಸರ್ಜರಿ ಮಾಡ್ತಾರೆ, ಅಥವಾ ಹಿಪ್ ಜಾಯಿಂಟ್ ಕೂರಿಸ್ತಾರೆ. ಇವೆಲ್ಲ ಕೇಳಿರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸದ್ದು ಮಾಡ್ತಿರುವಂತಹ ವಸ್ತುಗಳದೆಲ್ಲ. ಸೊ ಅದು ಕೂಡ ಅಡ್ವಾನ್ಸ್ಡ್ ಮೆಟೀರಿಯಲ್ಸೇ. ಇಫ್ ಯು ಗೋ ಬ್ಯಾಕ್ ಟು 15-20 ಇಯರ್ಸ್ ಎಗೋ ಇದು ಯಾವುದು ಕೂಡ ಇರಲಿಲ್ಲ. ಯಾಕೆಂದರೆ ಮೂಳೆ ಮುರಿದೋಯ್ತು ಅಂದರೆ ಅವರು ಕಂಪ್ಲೀಟಾಗಿ ಹಂಗೇ ಜೀವನನ ತಳ್ಳಬೇಕಾಗ್ತಿತ್ತು. ಆವಾಗ ಬಯೋ ಮೆಟೀರಿಯಲ್ಸ್ ಯಾವುದು ಇನ್ವೆನ್ಷನ್ ಆಗಿರಲಿಲ್ಲ. ಹಾಗಾಗಿ ನಮಗೆ ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ವಿ ಶುಡ್ ನೋ ದ ಮೀನಿಂಗ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಹೈ ಎನರ್ಜಿ ಎಫಿಷಿಯನ್ಸಿ ಕೊಡುವಂತಹ ಮೆಟೀರಿಯಲ್ಸ್ಗಳು ಬರ್ತಾ ಇದೆ. ಇದೆಲ್ಲ ನಮ್ಮ ರಿಕ್ವೈರ್ಮೆಂಟ್ಸ್ಗಳು. ಇಷ್ಟು ಗುಣಲಕ್ಷಣಗಳು ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸಲ್ಲಿ ನೋಡೋದ್ರಿಂದ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದೀಸ್ ಆರ್ ಬೆಟರ್ ದ್ಯಾನ್ ಕನ್ವೆನ್ಷನಲ್ ಮೆಟೀರಿಯಲ್ಸ್. ಸೋ ಮೆನಿ ಅಪ್ಲಿಕೇಶನ್ಸಲ್ಲಿ ನಾವು ಸ್ಟೀಲು ಕ್ಯಾಸ್ಟ್ ಐರನ್ನೆಲ್ಲ ರಿಪ್ಲೇಸ್ ಆಗಿ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಕಡೆಗೆ ಏನು ಮುಖ ಮಾಡೋ ರೀತಿ ಆಗಿದೆ. ಹಾಗಾದರೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಏನಕ್ಕೆ ಬೇಕಾಯಿತು ಅನ್ನೋದನ್ನು ನೋಡ್ತಾ ಬಂದರೆ, ನಾನು ಆಲ್ರೆಡಿ ಹೇಳಿದೆ, ರ್ಯಾಪಿಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ನಮ್ಮ ಪ್ರಪಂಚದಲ್ಲಿ ದಿನೇ ದಿನೇ ಟೆಕ್ನಾಲಜಿಕಲ್ ಜಾಸ್ತಿ ಅಡ್ವಾನ್ಸ್ಮೆಂಟ್ ಆಗ್ತಿರೋದ್ರಿಂದ ಅದು ನಮಗೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ಇನ್ವೆಂಟ್ ಮಾಡೋದಕ್ಕೆ ಒಂದು ದಾರಿ ಆಯಿತು. ಮತ್ತು ಲೈಟ್ ವೆಯ್ಟ್ ಮತ್ತು ಹೈ ಸ್ಟ್ರೆಂತ್. ನಾನು ಈಗ ತಾನೇ ಹೇಳಿದೆ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ ಜಾಸ್ತಿ ಇರಬೇಕು ಅಂತ. ಸೊ ಅದ್ರದ್ದು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು. ಸ್ಟ್ರೆಂತು ಜಾಸ್ತಿ ಇರಬೇಕು, ವೆಯ್ಟ್ ಕಡಿಮೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ನ ಕಂಡುಹಿಡಿತಾ ಬಂದ್ವಿ. ಆ್ಯಂಡ್ ಬಯೋಮೆಡಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸಲ್ಲಿ ತುಂಬ ಚೆನ್ನಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾಯಿದೆ. ಪ್ರತಿನಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕ್ರಿಯೇಟ್ ಆಗ್ತಾಯಿದೆ. ಪ್ರತಿಯೊಂದು ವಿ ಕ್ಯಾನ್ ಸೇ ಪ್ರತಿಯೊಂದು 5-10 ಕಿಲೋಮೀಟರ್ಸ್ಗೆ ಒಂದೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಅದೆಲ್ಲ ಗ್ರೋತ್ ಆಗಿರೋದ್ರಿಂದ ಅಲ್ಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಿಗೆ ಟ್ರೆಡಿಷನಲ್ ಮೆಟೀರಿಯಲ್ಸ್ಗಳಿಗಿಂತ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬೇಕಾಗಿದ್ದರಿಂದ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ದು ಇನ್ವೆನ್ಷನ್ ಆಗೋದಕ್ಕೆ ಸಹಕಾರಿಯಾಯಿತು. ಇನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಕಾರ್ಬನ್ ಎಮಿಷನ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಅದರದ್ದೆಲ್ಲ ಎಮಿಷನ್ಸ್ ಕಡಿಮೆ ಮಾಡೋದಕ್ಕೆ ನಾವು ಇತ್ತೀಚೆಗೆ ಗ್ರೀನ್ ಎನರ್ಜಿ ಅಂತ ಕರಿತಿದ್ದೀವಿ, ಏನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಏನು ಕರಿತಿದ್ದೀವಿ, ಅದ್ರದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು. ಸೊ ಈ 4 ಗುಣಲಕ್ಷಣಗಳಿಂದ ಅಥವಾ ಈ 4 ರಿಕ್ವೈರ್ಮೆಂಟ್ಸ್ಗಳಿಂದ ಅಡ್ವಾನ್ಸ್ಡ್ ಮೆಟೀರಿಯಲ್ಸು ಅದರದ್ದು ತಯಾರಿಕೆ ಜಾಸ್ತಿ ಆಗಿದೆ ಅಂತಲೇ ಕೂಡ ಹೇಳ್ಬೋದು. Coming to the classification, there are so many advanced materials are there. So for your understanding purpose, in your syllabus, we have just restricted to these 4 advanced materials. ಅದರಲ್ಲಿ ಮೊದಲನೇ ಅಡ್ವಾನ್ಸ್ಡ್ ಮೆಟೀರಿಯಲ್ ಯಾವುದಪ್ಪ ಅಂದರೆ ಬಯೋಮೆಟೀರಿಯಲ್ಸ್. ಆಸ್ ಐ ಸೆಡ್, ಬಯೋಮೆಟೀರಿಯಲ್ಸ್ ಆರ್ ದೋಸ್ ವಿಚ್ ಆರ್ ಯೂಸ್ಡ್ ಇನ್ ಮೆಡಿಕಲ್ ಅಪ್ಲಿಕೇಶನ್ಸ್. ಏನಕ್ಕೆ ಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ? ಟು ರೀಪ್ಲೇಸ್, ರಿಪೈರ್ ಆರ್ ಸಪೋರ್ಟ್ ಲಿವಿಂಗ್ ಟಿಶ್ಯೂಸ್ ಇನ್ ಅ ಹ್ಯೂಮನ್ ಬಾಡಿ. ಮನುಷ್ಯನ ದೇಹದೊಳಗಡೆ ಇರುವಂತಹ ಟಿಶ್ಯೂಸ್ಗಳಿಗೆ ಸಹಕಾರಿಯಾಗಿರೋ ರೀತಿ ಅಥವಾ ಸಪೋರ್ಟ್ ಮಾಡೋ ರೀತಿ ಯಾವುದಾದ್ರು ವಸ್ತುನ ನಾವು ರೀಪ್ಲೇಸ್ ಮಾಡಿದ್ರೆ ಅಥವಾ ರಿಪೇರ್ ಮಾಡಿದ್ರೆ ಅಂಥ ವಸ್ತುಗಳಿಗೆ ನಾವು ಬಯೋಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಎನ್ವೈರ್ನಮೆಂಟು, ಟೆಂಪ್ರೇಚರು, ಸ್ಟ್ರೆಸ್ಸು, ಪ್ರತಿನಿತ್ಯ ಇವೆಲ್ಲ ಚೇಂಜ್ ಆಗ್ತಿರ್ತವೆ. ಒಂದು ವಸ್ತು ಸಸ್ಟೈನ್ ಆಗಬೇಕು ಅಂದರೆ ಇಟ್ ನೀಡ್ಸ್ ಟು ಗೋ ವಿತ್ ಲಾಟ್ ಆಫ್ ಸ್ಟ್ರೆಸ್ಸಸ್, ಲಾಟ್ ಆಫ್ ಡಿಫರೆಂಟ್ ಟೆಂಪ್ರೇಚರ್ಸ್, ಎಲೆಕ್ಟ್ರಿಕಲ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ದಾಟ್ಕೊಂಡು ಹೋಗಬೇಕಾಗುತ್ತೆ ಅದ್ರದ್ದು ಲೈಫ್ ಜಾಸ್ತಿ ಆಗಬೇಕು ಅಂದರೆ. ಸೊ ಇಲ್ಲಿ ಏನೇ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹೋಗಿ ಅದನ್ನು ಸೆನ್ಸ್ ಮಾಡಿ ಆ ಒಂದು ಕಂಡೀಷನ್ಗೆ ರೆಸ್ಪಾಂಡ್ ಮಾಡುವಂತಹ ಗುಣಲಕ್ಷಣಗಳಿಗೆ ನಾವು ಮೆಟೀರಿಯಲ್ಸ್ನ ತಯಾರಿಸಿದ್ದೀವಿ ಇವಾಗ. ಅದಕ್ಕೆ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ಕಮಿಂಗ್ ಟು ದ ಎನರ್ಜಿ ಮೆಟೀರಿಯಲ್ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಯೂಸ್ ಆಗುವಂತಹ ಮೆಟೀರಿಯಲ್ಸು. ಅದ್ರದ್ದು ಕೆಲಸ ಏನಪ್ಪ ಅಂದರೆ ಜನರೇಷನ್, ಸ್ಟೋರೇಜ್, ಕನ್ವರ್ಷನ್ಸ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ಎನರ್ಜಿ. ಸೊ ಎನರ್ಜಿನ ಲಾಸ್ ಮಾಡ್ದೇ ನಾವು ಏನು ಸೋಲಾರ್ ಎನರ್ಜಿ ಅಂತ ಏನು ಕರಿತೀವಿ, ಆ ಸೋಲಾರ್ ಎನರ್ಜಿನೇ ಯೂಸ್ ಮಾಡಿಕೊಂಡು ಅದರದ್ದು ಪವರ್ ಜನ್ರೇಷನ್ ಆಗಿರ್ಬೋದು, ಪವರ್ ಸ್ಟೋರೇಜ್ ಆಗಿರ್ಬೋದು, ಅಥವಾ ಒನ್ ಫಾರ್ಮ್ ಆಫ್ ಎನರ್ಜಿಯಿಂದ ಅನದರ್ ಫಾರ್ಮ್ ಆಫ್ ಎನರ್ಜಿ. ಸೊ ಆ ಒಂದು ಹೆಜ್ಜೆಯಲ್ಲಿ, ಆ ಒಂದು ದಿಸೆಯಲ್ಲಿ ನಮ್ಮ ಒಂದು ಟೆಕ್ನಾಲಜಿ ದಾಪುಗಾಲಾಗ್ತಿರೋದ್ರಿಂದ ಎನರ್ಜಿ ಮೆಟೀರಿಯಲ್ಸು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಇನ್ನು
ಇನ್ನು ನಡೀತಾ ಇರುವಂತಹ ಇನ್ನೊಂದು ಅಡ್ವಾನ್ಸ್ಡ್ ಮೆಟೀರಿಯಲ್ ಯಾವುದಪ್ಪ ಅಂದರೆ ನ್ಯಾನೋ ಮೆಟೀರಿಯಲ್. ನ್ಯಾನೋ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ, ಸೊ 1 ಡೈಮೆನ್ಷನ್ಸ್ ಇಸ್ ನ್ಯಾನೋಮೀಟರ್ಸ್ ಇನ್ ಸ್ಕೇಲ್, ಅಂದರೆ 1 ಇಂದ 100 ನ್ಯಾನೋಮೀಟರ್ಸ್. ಸೊ ಯು ಶುಡ್ ಅಪ್ರಿಷಿಯೇಟ್ ದ ಮೀನಿಂಗ್ ಆಫ್ ನ್ಯಾನೋ ಹಿಯರ್. 10⁻⁹ ಮೀಟರ್ಸ್ ಅಂದರೆ ಯು ಜಸ್ಟ್ ಇಮ್ಯಾಜಿನ್. ಸೊ ಇಟ್ ಈಸ್ 0.00000 ಮಿಲಿಮೀಟರ್ಸ್. ಸಾರಿ, ಸೊ ದೆರ್ ಆರ್ 9 zeros. ಇಷ್ಟು ಚಿಕ್ಕದಾದಂತಹ ವಸ್ತುನ ತಯಾರಿಸಿದ್ದಾರೆ ಇವಾಗ. ನಮ್ಮ ಕಣ್ಣಿಗೆಲ್ಲ ಮೈಕ್ರೋಸ್ಕೋಪಲ್ಲೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ಅತ್ಯಂತ ಸಣ್ಣ ವಸ್ತುಗಳನ್ನ ನೀವು ಕಂಡುಹಿಡಿದು ಆ ಸಣ್ಣ ವಸ್ತುಗಳಲ್ಲಿ ನೀವು ಹೊಸ ಹೊಸ ಮೆಟೀರಿಯಲ್ನ ಇನ್ವೆನ್ಷನ್ ಮಾಡಿದ್ರೆ ಅದರದ್ದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಯಾವುದೇ ಕಾರಣಕ್ಕೂ ಕೂಡ ಅದು ಬ್ರೇಕ್ ಆಗೋದಿಲ್ಲ, ಅನ್ಲೈಕ್ ಅವರ್ ಸ್ಟೀಲ್ ಆರ್ ಕ್ಯಾಸ್ಟ್ ಐರನ್. ಹಾಗಾಗಿ ನ್ಯಾನೋ ಮೆಟೀರಿಯಲ್ಸ್ ಡೆವಲಪ್ಮೆಂಟು ಕೂಡ ತುಂಬ ಚೆನ್ನಾಗಿದೆ. ಸೊ ಗ್ರಾಫೀನ್ ಅಂತ ಕರಿಬೋದು, ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಕರಿಬೋದು. ಸೊ ಇಲ್ಲೆಲ್ಲ ಆಲ್ರೆಡಿ ಇನ್ವೆನ್ಷನ್ ಶುರುವಾಗಿ ಮೆಟೀರಿಯಲ್ಸ್ನ ಯೂಸು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನ್ಯಾನೋ ಮೆಟೀರಿಯಲ್ಸ್ ಅನ್ನೋದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಸಿ ಸಮ್ ಆಫ್ ದ ಇಮೇಜಸ್ ಐ ಹ್ಯಾವ್ ಕೆಪ್ಟ್ ಹಿಯರ್. ಬಯೋ ಮೆಟೀರಿಯಲ್ಸ್ ಅಂದರೆ ಲೈಕ್ ಬಯೋಲಾಜಿಕಲಿ ಅಡ್ಜಸ್ಟಬಲ್ ಮೆಟೀರಿಯಲ್ಸ್ ಅಂತಲೇ ಕರಿಬೋದು. ನಮ್ಮ ಏನು ಬಾಡಿ ಒಳಗಡೆ ಇರುವಂತಹ ಟಿಶ್ಯೂಸ್ಗಳು ಅದನ್ನು ಸಪೋರ್ಟ್ ಮಾಡಿ ಅದು ಲೈಫ್ ಲಾಂಗ್ ಆದ್ರೂ ಇಟ್ಕೋಬೋದು ಅಥವಾ ಟೆಂಪರರಿ ಆಗಾದರೂ ಇಟ್ಕೋಬೋದು. ಸೊ ಆ ಥರ ವಸ್ತುಗಳು ಬಯೋ ಮೆಟೀರಿಯಲ್ಸು. ಸ್ಮಾರ್ಟ್ ಮೆಟೀರಿಯಲ್ಸ್ ಅಂದರೆ ಎಕ್ಸ್ಟರ್ನಲ್ ಕಂಡೀಷನ್ಸ್ ಏನೇ ಇರಲಿ, ಟೆಂಪ್ರೇಚರ್, ಸ್ಟ್ರೆಸ್, ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡು, ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಆ ಮೆಟೀರಿಯಲ್ಲು ಚೇಂಜ್ ಆಗುವಂತಹ ಗುಣಲಕ್ಷಣಗಳಿರುವಂಥ ವಸ್ತುಗಳಿಗೆ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ಸಸ್ಟೈನಬಲ್ ಎನರ್ಜಿ ಕಡೆ ಗ್ರೋತ್ ಆಗ್ತಿರುವಂತಹ ಮೆಟೀರಿಯಲ್ಸ್ಗೆ ನಾವು ಎನರ್ಜಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದಕ್ಕೆ ನೀವು ನೋಡ್ಬೋದು ಇತ್ತೀಚೆಗೆ ಸೋಲಾರ್ ಪ್ಯಾನಲ್ಸ್, ಎಲೆಕ್ಟ್ರಿಕಲ್ ಕಾರ್ಸ್, ಬ್ಯಾಟರೀಸ್, ಸೊ ದೋಸ್ ಹ್ಯಾವ್ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಸೌಂಡ್ ಮಾಡ್ತಾ ಇದ್ದಾವೆ. ಹಾಗಾಗಿ ಅದ್ರ ಮೆಟೀರಿಯಲ್ಸು ಕೂಡ ತುಂಬ ಇಂಪಾರ್ಟೆಂಟ್ ಫೀಲ್ಡ್. ನಾವು ಅದನ್ನು ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ವಿ ಶುಡ್ ಗಿವ್ ಅ ಪ್ರಾಪರ್ ಮೆಟೀರಿಯಲ್ ಫಾರ್ ಅ ಪ್ರಾಪರ್ ಅಪ್ಲಿಕೇಶನ್. ಇಲ್ಲಿ ನ್ಯಾನೋ ಮೆಟೀರಿಯಲ್ಸಲ್ಲಿ ನ್ಯಾನೋ ಟ್ಯೂಬ್ಸ್ ಆಲ್ರೆಡಿ ಬಂದಿದೆ, ನ್ಯಾನೋ ಚಿಪ್ಸ್ಗಳು ಬಂದಿದ್ದಾವೆ, ಆಮೇಲೆ ಫೇಸ್ ಕ್ರೀಮ್ಸ್ಗಳು ಬಂದಿದ್ದಾವೆ. ಸೊ ನ್ಯಾನೋ ಸೈಜಲ್ಲಿರುವಂತಹ ಪಾರ್ಟಿಕಲ್ಸು ಅಂದರೆ 10⁻⁻⁹ ಮೀಟ್ರಲ್ಲಿರುವಂತಹ ಪಾರ್ಟಿಕಲ್ಸ್ ಇದ್ದಾವೆ. ಸೊ ಅದನ್ನು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡ್ತಿರೋದ್ರಿಂದ ಈ ಒಂದು ವಸ್ತುಗಳು ಕೂಡ ನಮ್ಮ ಲೈಫಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿದೆ. ಸೊ ಇದ್ರ ಬಗ್ಗೆನೂ ಕೂಡ ಕೆಲವೊಂದು ವೆರಿ ವಾಸ್ಟ್ ಫೀಲ್ಡ್ ಇದು. ಅಗೇನ್ ಐಮ್ ಟೆಲ್ಲಿಂಗ್, ಸೊ ವಿ ಆರ್ ಲರ್ನಿಂಗ್ ಓನ್ಲಿ ಅ ಸಿಂಪಲ್ ಕಾನ್ಸೆಪ್ಟ್ಸ್ ಅಷ್ಟೇ. ಇಡೀ ಸಿಲೆಬಸ್ ಪೂರ್ತಿ ಅಥವಾ ಏನು ಈ ಚಾಪ್ಟರ್ ಪೂರ್ತಿ ಕಾನ್ಸೆಪ್ಟ್ಸ್ನ ತಿಳ್ಕೊತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಅನ್ ಅಪ್ಲಿಕೇಶನ್, ವೆನ್ ಯು ಗೋ ಟು ದ ಇಂಡಸ್ಟ್ರಿ ವಿಚ್ ಇಸ್ ವೆರಿ ಮಚ್ ಮ್ಯಾನುಫ್ಯಾಕ್ಚರರ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ಯು ಶುಡ್ ಯೂಸ್ ದಿಸ್ ಬೇಸಿಕ್ ನಾಲೆಡ್ಜ್ ಆ್ಯಂಡ್ ಮಾಸ್ಟರ್ ಇನ್ ದಟ್ ಮೆಟೀರಿಯಲ್ ಇನ್ವೆಸ್ಟಿಗೇಷನ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಕೂಡ ಈ ಫಸ್ಟ್ ಸೆಷನ್ ಟಾಪಿಕ್ಸ್ ಆಗಿತ್ತು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನೇ ಕ್ಲಾರಿಫಿಕೇಷನ್ ಬೇಕಾಗಿದ್ದರೂ ಯು ಕ್ಯಾನ್ ಲೀವ್ ಎ ಕಮೆಂಟ್ ಇನ್ ಎ ಕಮೆಂಟ್ ಬಾಕ್ಸ್. ಐ ಆಮ್ ಗೋಯಿಂಗ್ ಟು ಆನ್ಸರ್ ಫಾರ್ ದಟ್ ಕ್ವಶನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.